ಔರಾದ್ ಬಳಿ ಇರುವ ಮಣಿಗೆಂಪುರ ಗ್ರಾಮಸ್ಥರಿಗೆ ಜಿಲ್ಲಾಡಳಿತ ಮನೆಯ ಹಕ್ಕುಪತ್ರ ವಿತರಣೆ ಮಾಡದ ಕಾರಣ ಮುರುಕಲು ಮನೆಯಲ್ಲೇ ವಾಸ ಮಾಡಬೇಕಾಗಿರುವ ಸ್ಥಿತಿ ನಿರ್ಮಾಣವಾಗಿದೆ. 2010-11ರಲ್ಲಿ ಮಾಂಜ್ರಾ ನದಿಯ ಪ್ರವಾಹ ಭೀತಿಯಿಂದ ಮಣಿಗೆಂಪುರ ಗ್ರಾಮದ 100ಕ್ಕೂ ಹೆಚ್ಚು ಕುಟುಂಬಗಳನ್ನು ಸ್ಥಳಾಂತರ ಮಾಡಿ ತಾತ್ಕಾಲಿಕ ಮನೆಗಳನ್ನು ನಿರ್ಮಿಸಲಾಗಿತ್ತು. ಆದರೆ ಸ್ಥಳಾಂತರವಾಗಿರುವ ಕಾರಣದಿಂದಾಗಿ ಇಲ್ಲಿಯವರೆಗೆ ಜಿಲ್ಲಾಡಳಿತ ಗ್ರಾಮಸ್ಥರಿಗೆ ಮನೆಗಳ ಹಕ್ಕುಪತ್ರ ವಿತರಣೆ ಮಾಡಿಲ್ಲ. ಹೀಗಾಗಿ ಗ್ರಾಮಸ್ಥರು ಮೂಲ ಸೌಕರ್ಯಗಳಿಲ್ಲದೆ, ಸೂಕ್ತ ವ್ಯವಸ್ಥೆ ಇಲ್ಲದೆ, ವಾಸಿಸುತ್ತಿರುವ ಮನೆಯ ಹಕ್ಕುಪತ್ರ ಇಲ್ಲದೆ ಪರದಾಡುವಂತಾಗಿದೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿರುವ ಪಿಡಿಒ ಅನಿತಾ ರಾಥೋಡ್, ಜಿಲ್ಲಾಡಳಿತಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ, ಆದಷ್ಟು ಬೇಗ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದರು. ಈಗ ನಾವೇನು ಮಾಡಕ್ ಗೊತ್ತು ಸರ್, ಹಕ್ಕುಪತ್ರ ಇದ್ದಿನಾಗ ನಮ್ಮ ಪಂಚಾಯತ್ಲಿ ನಾವು ಸೌಲಭ್ಯ ಮಾಡ್ಕೊತೀವಿ ಸರ್. ಹಕ್ಕುಪತ್ರ ಇಲ್ಲದೆ ನಾವೇನು ಮಾಡಕ್ ಗೊತ್ತು ಸರ್, ಎಲ್ಲ ಪ್ರಸ್ತಾವನೆ ಮಾಡಿದ್ದೀವಿ ಸರ್. ಎಷ್ಟು ಜನ ಹಕ್ಕುಪತ್ರ ಕೊಟ್ಟಿಲ್ಲ ಸರ್, ಖಾಲಿ 4 ಜನಕ್ಕೆ ಕೊಟ್ಟಿದ್ದಾರೆ ಸರ್. ಯಾರಿಗೆ ಕೊಟ್ಟಿಲ್ಲ ಸರ್ ಅವರಿಗೆಲ್ಲ ಹಕ್ಕುಪತ್ರ ಆಲ್ರೆಡಿ ರೆಡಿ ಆಗಿಂದದ ಸರ್. ರೆಡಿ ಆಗಿಂದದಂತ ಎಲ್ಲ ಅವ್ರ ಬಲ್ಲಿ ಈಗ ಓಪನ್ ಮಾಡಿ ನೋಡಿದ್ರೆ ಅವ್ರಿಗೆಲ್ಲ ಗೊತ್ತಾಯ್ತು ಸರ್. ನಿನ್ನು ಗಿರ್ದಾರು ತಲಾಟಿಯವರು ಈ ಮಾತಿಗೆ ಒಪ್ಕೊಂಡಾರ ಸರ್. ಈಗ ನಾವೇನು ಮಾಡಕ್ ಗೊತ್ತು ಸರ್, 12 ವರ್ಷ ಆಯ್ತು ಇಲ್ಲಿ ಬಂದು ಅಲ್ಲಿ ನೀರಾಗ ಹೋಗ್ಲಕ್ಕಂತ ಎಳ್ಕೊಂತ ಸರತ್ರಿಗೆ ಮಡ್ಡಿ ಮೇಲೆ ಕೂಡ್ಸ್ಯಾರ ಸರ್. ಅದ್ರದ್ದೇನು ಹಕ್ಕುಪತ್ರನೇ ಕೊಡ್ಲತ್ತ ಇಲ್ಲ, ಮನೆ ಎಲ್ಲ ಬಿದೋಗ್ಲತ್ತ, ಡೂಪ್ಲಿಕೇಟ್ ಮನೆ ಕಟ್ಕೊಟ್ಟಾರ, ಲೈಟ್ ಇಲ್ಲ, ಏನಿಲ್ಲ. ಅದಕ್ಕೆ ಏನಾರ ಸಹಾಯ ಮಾಡೋದು ಮುಂದಕ್ಕೆ ಮಾಡ್ರಿ. ಊರ್ಯಾಗ ಒಣ ತಗಡ ಹೊಡ್ಕೊಂಡು ಉಳ್ದೇವು, ಅದು ಹೊಡ್ಕೊಂಡು ಉಳ್ದೇವು. ಇದ್ದಿನವ್ರಿಗೆ ಮನೆ ಬಿ ಕಟ್ಕೊಡಲ್ಲ ಅಂಟಾರ, ಲೈನ್ ಬಿ ಕಲ್ಲ ಅಂಟಾರ. ಯಾರ್ದವ್ರು ಇದ್ದವ್ರಿಗೆ ಹಕ್ಕುಪತ್ರ ಕೊಟ್ರೆ ಏನ್ರ ಮಾಡ್ಕೊತ ಇಲ್ಲ, ಅದಕ್ಕೆ ಕಟ್ಲಾಕ ಮತ್ತೆ ಅದು ಹಕ್ಕುಪತ್ರ ತರ್ರಿ ಅಂತಾರ. ಕಟ್ಟವ್ರು ಬಿ ಅದಕ್ಕೆ ತರ್ರಿ ಅಂತಾರ. ಯಾರಿಗೆ ಬಿ ಕೊಟ್ಟಿಲ್ಲ ನೋಡ್ರಿ, ಎಲ್ಲರಿಗೂ ಬೇಕು. ನಮ್ಗ ಎಲ್ಲ ಮನ್ಯಾಗ ಹಕ್ಕುಪತ್ರ ಕೊಡನ್ರಿ. ನಮ್ ಊರಿಗೆ ಶುದ್ಧ ಮಾಡ್ಕೊಡನ್. ರೋಡ್ ಆಗ್ಲಿ, ನಾಲಿ ಆಗ್ಲಿ, ತಗದ ಮನೆಯವ್ರಿಗೆ ಜರ ಒಂದ್ 2 ಗುಡಿಸಿ ಆಗ್ಲಿ, ಏನಾರ ಬೇಕಲ್ಲ ಅದಕ್ಕೆ ಮಾಡ್ಕೊಡ.